ಐ ಆಮ್ ಸೂರ್ಯ. ಐ ಆಮ್ ಪ್ರಸಾದ್. ಹಾಯ್ ಮೈ ನೇಮ್ ಇಸ್ ವಿವೇಕ್. ನಿಮ್ಮ ಹೆಸರನ್ನ ಆಮೇಲೆ ಕೇಳಿ ತಿಳ್ಕೊತೀನಿ. ಬೈ ದ ಬೈ, ನೀವೆಲ್ಲ ಕ್ಲಾಸ್ಗೋಸ್ಕರ? ಹೌದು. ತಾವು? ನಾನು 4-5 ವರ್ಷದಿಂದ ಇನ್ಫ್ಲೂಯೆನ್ಸ್ ಮೇಲೆ ಇಲ್ಲೇ ಗೂಟ ಹೊಡ್ಕೊಂಡಿದ್ದೀನಿ. ಇಲ್ಲೇ ಗೂಟ ಹೊಡ್ಕೊಂಡಿದ್ದೀನಿ ಅಂತ ಪಾಠಕ್ಕೆ ಸಂಬಂಧಪಟ್ಟ ಯಾವುದೇ ವಿಷಯಗಳನ್ನು ನಾನು ಕೇಳಬೇಡಿ. ಯಾಕಂದ್ರೆ ನಾನು ನಿಮಗಿನ 4-5 ವರ್ಷ ಮುಂದೆ ಇರೋದ್ರಿಂದ ಈಗ ಬರ್ತಾನಲ್ಲ ಆ ನನ್ನ ಮಗನ ಕೇಳಿ. ಹಂಗೆ ಡ್ಯಾನ್ಸ್ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಅವ್ನು ಕೇಳಬೇಡಿ, ಈ ನನ್ನ ಮಗನ ಕೇಳಿ. ಬಿಕಾಸ್ ಐ ಆಮ್ ಯುವರ್ ಡ್ಯಾನ್ಸ್ ಮಾಸ್ಟರ್. ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಬೇಡ ಅಂದ್ರೆ ಏನ್ ಬಿಟ್ಟು ಬಿಡ್ತೀರಾ? ಶುರು ಹಚ್ಕೊಳ್ಳಿ. ಎಕ್ಸ್ಕ್ಯೂಸ್ ಮೀ, ದಿಸ್ ಇಸ್ ಮೈ ದಮ್ ಟೈಮ್. ಐ ವಿಲ್ ಕಮ್ ಅಂಡ್ ಮೀಟ್ ಯು ಲೇಟರ್. ಹಾಯ್ ಪ್ಯಾರಿ, ಖರ್ಚು ನಿಂದ ಅಂತ ಸ್ವಲ್ಪ ನೋಡಿ ಹೇಳ್ತೀಯ? ಏನ್ರಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ರಿ, ಅದಕ್ಕೆ ಯಾಕೆ ಬೈತೀರಾ? ಹೋಲಿ ಬಿಡಿ, ನಂದೇ ಇರ್ಬೇಕು. ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ಸ್. ಐ ಆಮ್ ಶಾಂತಿ. ಐ ಆಮ್ ಮಧುಮತಿ. ಹಲೋ ಮೇಡಮ್, ಒಂದು ಕುವೆಂಪು ನಗರ. ಕುವೆಂಪು ನಗರ. ಒಂದು ಕುವೆಂಪು ನಗರ. ಕುವೆಂಪು ನಗರ. ಕುವೆಂಪು ನಗರ. ಒಂದು ಕುವೆಂಪು ನಗರ. ಒಂದು ಕುವೆಂಪು ನಗರ. ಹಲೋ ಡ್ಯಾಡ್. ಹಲೋ ಬೇಟಾ, कैसे हो? ಈಗ ತಾನೇ ಕಾಲೇಜಿಂದ ಬಂದೆ. ಡ್ಯಾಡಿ, ಬಸ್ಸಲ್ಲೆಲ್ಲ ಓಡಾಡಕ್ಕಾಗಲ್ಲ, ಆದಷ್ಟು ಬೇಗ ಸ್ವಿಫ್ಟ್ ಕಳಿಸಿ. ಡೋಂಟ್ ವರಿ ಬೇಟಾ, ನಿನ್ ಸ್ವಿಫ್ಟ್ ಆದಷ್ಟು ಬೇಗ ಶಿಫ್ಟ್ ಆಗುತ್ತೆ. ಥ್ಯಾಂಕ್ ಯು ಡ್ಯಾಡ್. ಶಾಂತಿ, ಏನಿವತ್ತು ವಿಶೇಷ? ಇಲ್ಲಿ ಇವತ್ತು ಗಣೇಶನ್ ದೀಪೋತ್ಸವ, ಅದಕ್ಕೆ ಇಷ್ಟೊಂದು ಜನ. ಓ, ಲೋ ಅಂಕಲ್, ಮನುಷ್ಯನಿಗೂ ದೇವ್ರಿಗೂ ಏನ್ ವ್ಯತ್ಯಾಸ ಗೊತ್ತೇನಾ? ಏನ್ ವ್ಯತ್ಯಾಸ? ದೇವ್ರೇ, ಮನುಷ್ಯನೇ. ಏನ್ ವ್ಯತ್ಯಾಸ ಅಂತ ನೀನು ಹೇಳ್ಬಿಡಪ್ಪ. ವೆರಿ ಸಿಂಪಲ್. ದೇವ್ರು ಕೊಟ್ಟು ಮರ್ತ್ ಬಿಡ್ತಾನೆ, ಮನುಷ್ಯ ತಗೊಂಡ್ ಮರ್ತ್ ಬಿಡ್ತಾನೆ. ಇವ್ ನಮ್ಮನ್ನೆಲ್ಲಿ ಮರ್ತ್ ಬಿಟ್ಟ ನೋಡೋಣ ಬರ್ರ. ಮಾಲಾ, ಎಲ್ಲಿ ಹೋದ್ಲು ಇವಳು? ಇಲ್ಲೇ ಎಲ್ಲಾದ್ರೂ ಹೋಗಿರ್ತಾಳ ಕಣೆ. ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಮಾಲಾ, ಏನೇ ಅಲ್ಲಿ ನೋಡು, ಯಾವನೊಬ್ಬ ನಿನ್ನೆ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾನೆ. ಗೊತ್ತಾ? ನೋಡ್ಕೊಂಡು ಹೋಗ್ಲಿ ಬಿಡೆ. ಅಯ್ಯೋ ನಿನ್ನ. ಏನಮ್ಮ ಶಾಂತಿ, ಚೆನ್ನಾಗಿದೀಯಾ? ಒಬ್ಳೆ ಬಂದಿದೀಯಾ? ಅಪ್ಪ ಬರಲಿಲ್ವೇನಮ್ಮ? ಓ, ನಾನು ಯಾರು ಅಂತ ಗೊತ್ತಾಯ್ತಾ? ನಿಮ್ಮ ಅಪ್ಪನಿಗೆ ಬಹಳ ಬೇಕಾದವನು. ನರೇಂದ್ರ ಅಂಕಲ್ ಸಿಕ್ಕಿದ್ರು ಅಂತ ಹೇಳು. ಬೇಗ ಮನೆಗೆ ಹೋಗಮ್ಮ, ಆಯ್ತಾ?
ಫಸ್ಟ್ ಟೈಮ್ ಹುಡುಗಿರ್ ನೋಡಿದ ತಕ್ಷಣ ಹುಡುಗರು ಹೇಳ್ತಾರಲ್ಲ, ನಾನು ಆ ಅರ್ಥದಲ್ಲಿ ಹೇಳ್ತಾ ಇಲ್ಲ. ಐ ಮೀನ್ ನಿಜವಾಗ್ಲೂ ನಿಮ್ಮನ್ನೆಲ್ಲೋ ನೋಡ್ದಾಗಿದೆ. ನನಗೂ ಹಾಗೆ ಅನಿಸ್ತಿದೆ. ನೋಡಿ, ಈಗ ತಾನೇ ಮೀಟ್ ಆಗಿದ್ದೀವಿ, ಆದರೆ ಏನೋ ಒಂದು 20 ವರ್ಷ ಪರಿಚಯ ಇರೋರ ಥರ ಏನೋ ಒಂಥರ ಫೀಲ್. ನನಗೂ ಅಷ್ಟೇ. ಎನಿವೇಸ್, ಐ ಆಮ್ ಸೂರ್ಯ. ಐ ಎಮ್ ಮಧುಮತಿ. ಮಧು ಹೋಗೋಣವಾ? ಫ್ರೆಂಡ್ಸ್. ಓಕೆ, ಬಾಯ್. ಬಾಯ್. ಸೂರ್ಯ, ನೀನ್ ಯಾರನ್ನಾದ್ರೂ ಲವ್ ಮಾಡಿದ್ಯಾ ಅಥವಾ ಮಾಡ್ತಾ ಇದ್ಯಾ? ಯಾರನ್ನ ಲವ್ ಮಾಡಿಲ್ಲ, ಯಾರನ್ನಾದ್ರೂ ನೋಡಿ ಲವ್ ಮಾಡಬೇಕು ಅಂತನೂ ಅನ್ಸಿಲ್ಲ. ಆದರೆ ನೀನು ಮಾತ್ರ ಯಾರನ್ನೋ ಲವ್ ಮಾಡ್ತಿದ್ಯಾ ಅಂತ 100% ಗ್ಯಾರಂಟಿ. ಯಾರು ಅನ್ನೋದು ಮಾತ್ರ ಡೌಟು. ಯಾರು? ನಮ್ಮ ಕಾಲೇಜಾ? ಹಾ, ನಮ್ಮ ಕಾಲೇಜ್. ನಮ್ಮ ಕಾಲೇಜಾ? ಅಂಥವಳು ಯಾರಪ್ಪ ನಮ್ಮ ಕಾಲೇಜಲ್ಲಿ? ಮ್ಯಾಥ್ಸ್ ಡಿಪಾರ್ಟ್ಮೆಂಟ್, ಹೆಸರು ಶಾಂತಿ. ಅಂದ್ಕೊಂಡೆ ಪಾರ್ಟಿ ಮಗನೇ. ಅವತ್ತು ದೇವಸ್ಥಾನಕ್ಕೆ ಅಷ್ಟೊಂದು ಬಲವಂತ ಮಾಡಿ ಕರ್ಕೊಂಡೋದಲ್ಲ, ಅವತ್ತೇ ಅನ್ಕೊಂಡೆ. ಲವ್ ಅಲ್ಲಿ ಏನಾದ್ರು ಪ್ರಾಬ್ಲಮಾ? ಹೆಲ್ಪ್ ಮಾಡ್ತೀಯಾ? ನಿನ್ನ ಪ್ರೀತಿ ನಿಜವಾದ್ದೇ ಆದ್ರೆ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೇನೆ. ಅವಳ ಹೆಸರು ಶಾಂತಿ, ಅವರ ಅಪ್ಪನ ಹೆಸರು ನಿಜಗುಣ. ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಶಾಂತಿ ಫೈನಾನ್ಸ್, ಶಾಂತಿ ಕೆಮಿಕಲ್ಸ್, ಶಾಂತಿ ಎಂಟರ್ಪ್ರೈಸಸ್. ಬಟ್ ನಾನು ಅನಾಥ, ಕೇರ್ ಆಫ್ ವಿವೇಕಾನಂದ ಹಾಸ್ಟೆಲ್. ಏನು ಇಲ್ದಿರೋರ್ಗೆ ತಾನೇ ಪ್ರೀತಿ ಹುಟ್ಟೋದು, ಅದಕ್ಕೆ ಅಷ್ಟೊಂದು ವ್ಯಾಲ್ಯೂ. ಕಂಟಿನ್ಯೂ. ಈಗ ಸೆಮಿಸ್ಟರ್ ಹಾಲಿಡೇಸ್ ಬೇರೆ, ಅವಳು ನೋಡ್ದೆ ಮಾತಾಡಿಸ್ತಾ ಇರೋಕೆ ಆಗ್ತಾ ಇಲ್ಲ ಸೂರ್ಯ. ಅದಕ್ಕೆ ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೋತೀಯ? ತಗೋ, ಫೋನ್ ಮಾಡು, ಮಾತಾಡು, ಎಲ್ಲಾದ್ರೂ ಕರ್ಸು. ಪ್ರಯೋಜನ ಇಲ್ಲ. ಮನೆಗೆ ಯಾರೇ ಫೋನ್ ಮಾಡಿದ್ರು ಕ್ರಾಸ್ ಎಂಕ್ವೈರಿ ಮಾಡ್ತಾರೆ. ಯಾರು ಫೋನ್ ಮಾಡಿದ್ದು, ಯಾಕೆ ಫೋನ್ ಮಾಡಿದ್ದು, ಎಲ್ಲಿಂದ ಫೋನ್ ಮಾಡಿದ್ದು, ಯಾವಾಗ ಫೋನ್ ಮಾಡಿದ್ದು, ಏನು ವಿಷಯ ಅಂತೆಲ್ಲ ಟಾರ್ಚರ್ ಕೊಡ್ತಾರೆ. ಅವರಪ್ಪ ಅವ್ರಿಗೊಂದು ಫೋನ್ ಕೂಡ ಕೊಡ್ಸಿಲ್ಲ ಗೊತ್ತಾ? ಸೆಕ್ಯೂರಿಟಿಗಳ ಡ್ರಾಪ್ ಮಾಡ್ತಾರೆ, ಸೆಕ್ಯೂರಿಟಿಗಳ ಪಿಕಪ್ ಮಾಡ್ತಾರೆ. ಮನೆಯಿಂದ ಹೊರಗೂ ಕೂಡ ಬಿಡ್ತಾ ಇಲ್ಲ. ತುಂಬ ಕಾಂಪ್ಲಿಕೇಟೆಡ್. ಈಗ ನಾನೇನು ಮಾಡಬೇಕು? ಸೂರ್ಯ, ಈ ಲೆಟರ್ನ ಹೇಗಾದ್ರೂ ಮಾಡಿ ಅವಳು ತಲುಪಿಸ್ತೀಯಾ? ಒಂದು ಫೋನ್ ಕಾಲಲ್ಲೇ ಸರ್ಕಾರನ ಉರುಳಿಸೋ ಈ ಕಾಲದಲ್ಲೇ 1980 ಲೆಟರ್ ಲವ್ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅಡ್ರೆಸ್ಸು? ಪ್ರಸಾದ, ಗುಬ್ಬಚ್ಚಿ ಗೂಡಲ್ಲಿ ಕದ್ದು ಮುಚ್ಚಿ ಆಟ ಆಡ್ತಿದ್ಯಾ ಅನ್ಕೊಂಡ್ರೆ ಹುಲಿ ಬೋನಿಗೆ ಕೈ ಇಟ್ಟಿದೆಯಲ್ಲ. ನಿನ್ನ ಕಥೆ ಮುಗಿದು ಕಣ ಪ್ರಸಾದ. ಏನಮ್ಮ, ಹೇಗಿದೀಯಾ? ಫೈನ್ ಅಂಕಲ್, ನೀವ್ ಹೇಗಿದ್ದೀರಾ? ನನಗೇನಮ್ಮ, ಫಸ್ಟ್ ಕ್ಲಾಸ್. ಹೇಗ್ ಓದ್ತಾವಳೆ ಶಾಂತಿ? ಎಷ್ಟೇ ಆದ್ರೂ ನಿಮ್ ಮಗಳಲ್ವಾ ಅಂಕಲ್? ಶಿ ಇಸ್ ಫೈನ್. ಇವಳ್ಯಾಕಿಲ್ಲಿ? ಸರಿ ಅಂಕಲ್, ನಾ ಹೋಗಿ ಬರ್ತೀನಿ. ಡ್ರಾಪ್ ಮಾಡ್ಸಲಮ್ಮ? ಅಯ್ಯೋ ಬೇಡ ಅಂಕಲ್, ನಂಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಹೋಗ್ತೀನಿ. ಸರಿಮ್ಮ. ಬಾಯ್ ಶಾಂತಿ. ಬಾಯ್. ಬರ್ತೀನಿ. ಬಾಮ್ಮ. ಹಾಯ್ ಮಧು. ಸೂರ್ಯ. ಹಾಯ್ ಸೂರ್ಯ. ಏನಿಷ್ಟು ದೂರ? ಏನಿದು? ಲೆಟರ್. ಲವ್ ಲೆಟ್ರಾ? ಹಾ, ಅದಕ್ಕೆ ಹೇಳೋದು ಹುಡುಗಿರು ತುಂಬಾ ಫಾಸ್ಟು ಅಂತ. ಅದ್ಯಾಗ ಅಷ್ಟು ಕರೆಕ್ಟಾಗಿ ಕಂಡಿಡಿದ್ರಿ? ಅದನ್ನ ನಿಮ್ಮಂತ ಹುಡುಗರು ನೋಡಿದ್ರೆ ಗೊತ್ತಾಗಲ್ವಾ? ಮೊದಲನೇ ದಿನ ನೋಡ್ತೀರಾ, ಎರಡನೇ ದಿನ ನಿಮ್ಮನ್ನ ಎಲ್ಲೋ ನೋಡ್ದಾಗಿದ್ಯಲ್ಲ ಅಂತ ಮಾತಾಡ್ಸ್ತೀರಾ, ಮೂರನೇ ದಿನ ಮೊಬೈಲ್ ನಂಬರ್ ತಗೊಂಡು SMS ಕಳಿಸ್ತೀರಾ. ಸ್ವಲ್ಪ ಬುದ್ಧಿವಂತರಾದ್ರೆ SMS ಕಳ್ಸಿದ್ರೆ ಡೈರೆಕ್ಟ್ ಆಗಿ ಸಿಕ್ಕಾಕೋತೀವಿ ಅಂತ ಈ ರೀತಿ ಲೆಟರ್ ಕೊಡ್ತೀರಾ. ಸೆನ್ಸ್ ಇಲ್ವಾ? ಮ್ಯಾನರ್ಸ್ ಇಲ್ವಾ? ಪಬ್ಲಿಕ್ ಅಲ್ಲಿ ಹೇಗೆ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಿಲ್ವಾ? ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರೆ? ಸ್ಟೈಲ್ ಆಗಿ ಪ್ಯಾಂಟ್ ಶರ್ಟ್ ಹಾಕೊಂಡು ನೋಡಕ್ ಡಿಸೆಂಟ್ ಆಗೋ ಇದ್ದೀರಾ? ಯಾಕೆ ಈ ರೀತಿ ಸ್ಟುಪಿಡ್ ಆಗಿ ನಡ್ಕೋತೀರಾ? ಲೋ ಏನಾದ್ರೂ ಉದ್ಧಾರ ಆಗೋ ಕೆಲಸ ಇದ್ರೆ ನೋಡ್ರೋ. ಹಲೋ, ಮೈಂಡ್ ಯುವರ್ ವರ್ಡ್ಸ್. ಹೌದು, ನನ್ ಬಾಯ್ ನನ್ನ ಇಷ್ಟ, ಏನ್ ಬೇಕಾದ್ರೂ ಮಾತಾಡ್ತೀನಿ. ಆದ್ರೆ ಕೇಳ್ತಿರೋದು ನನ್ ಕಿವಿರೇ. ನೀವು ಬೈಯೋದ್ ಕೇಳಿ ನನ್ ಸಿಂಪಲ್ ಹಾರ್ಟ್ ಹೀಟ್ ಆಗ್ತಿದೆ. ಆಹಾ, ಏನ್ ಬ್ಯೂಟಿಫುಲ್ ಹಾರ್ಟ್ ನಿಂದು. 2 ದಿನಕ್ ಮುಂಚೆ ನೋಡಿ ಮಾತಾಡ್ಸಿರೋ ಹುಡುಗಿಗೆ ಐ ಲವ್ ಯು ಅಂತ ಲೆಟರ್ ಕೊಡೋ ಚೀಪ್ ಆದ ಹಾರ್ಟ್. ಹಲೋ, ಇದು ಲೆಟ್ರೆ, ಲವ್ ಲೆಟ್ರೆ. ಆದ್ರೆ ನಾನು ನಿಮ್ಗೆ ಬರ್ದಿರೋದಲ್ಲ, ನನ್ನ ಫ್ರೆಂಡು ನಿಮ್ ಫ್ರೆಂಡ್ ಬರ್ದಿರೋದು.
ಅಪ್ಪ ಸ್ಟ್ರಿಕ್ಟು, ಸೆಮಿಸ್ಟರ್ ಹಾಲಿಡೇಸ್, ಫೋನ್ ಪ್ರಾಬ್ಲಮ್ಮು, ನೋಡಕ್ಕಾಗ್ತಿಲ್ಲ, ಮಾತಾಡಕ್ಕಾಗ್ತಿಲ್ಲ, ಈ ಲೆಟ್ರನ್ನ ನಿಮ್ ಫ್ರೆಂಡ್ ಕೊಟ್ಬಿಟ್ಟು ಬಾ ಅಂದ್ಬಿಟ್ಟು ನನ್ನ ಕೈಲಿ ಕೊಟ್ಟ. ನಾನು ಹೇಗೋ ವಾಚ್ಮೆನ್ ಅಡ್ಜಸ್ಟ್ ಮಾಡ್ಕೊಂಡು ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಲಕ್ಕಿಲಿ ಆ ಮನೆಯಿಂದ ಆಚೆ ನೀವು ಬಂದ್ರಿ. ಅರೆ, ನಾನ್ ಟೆಂಪಲ್ ಅಲ್ಲಿ ಮೀಟ್ ಮಾಡಿದ ಹುಡುಗಿ ಇಲ್ಲಿ ಬರ್ತಿದ್ದಾರೆ ಅಂದ್ರೆ ಆ ಮನೆ ಹುಡುಗಿ ಫ್ರೆಂಡೇ ಇರ್ಬೇಕು, ಇನ್ ನನ್ ಕೆಲ್ಸ ಈಸಿ ಆಯ್ತು ಅಂತ ನಾನ್ ತಿಳ್ಕೊಂಡ್ರೆ ನೀವು ಬಾಯಿ ಬಂದಂಗ್ ಬೈತಿದ್ದೀರಲ್ಲ. ಸಾರಿ. ಅಲ್ಲ ನೀವೇನಂತ ಹೇಳಿದ್ರಿ? ಸೆನ್ಸ್ ಇಲ್ಲ, ಮ್ಯಾನರ್ಸ್ ಇಲ್ಲ, ಆಮೇಲೆ ದೊಡ್ಡದಾಗ ಪ್ಯಾಂಟ್ ಶರ್ಟ್ ಹಾಕೊಂಡ್ ಬಂದ್ಬಿಡ್ತೀರಾ. ಪ್ಯಾಂಟ್ ಶರ್ಟ್ ಹಾಕೊಳ್ಳೋದು ಯಾರಾದ್ರು ಬರಕ್ಕಾಗುತ್ತೇನ್ರಿ ಆಚೆ? ಕಾಲ ಬದಲಾದ್ರು ಪ್ರೀತಿ ಬದಲಾಗಲ್ಲ. ಏನೇ ಬದಲಾದ್ರೂ ನಮ್ಮಂತ ಫ್ರೆಂಡ್ಸ್ ಗಳಿಗೆ ಈ ತರ ಮೀಡಿಯೇಟರ್ ಕೆಲಸ ಮಾಡೋದು ತಪ್ಪಲ್ಲ. ನಾವಿಬ್ರು ಅಕ್ಕಪಕ್ಕ ಫ್ಲಾಟ್ ಅಲ್ಲೇ ಇದೀವಿ, ಒಂದೇ ಕಾಲೇಜಲ್ಲಿ ಓದ್ತಾ ಇದೀವಿ. ಇಷ್ಟ ದಿನ ಗೊತ್ತೇ ಆಗ್ಲಿಲ್ಲ ನೋಡಿ. ಅದ್ ಬಿಡಿ, ಏನು ಸಂಬಂಧ ಇಲ್ದೆ ಇಲ್ಲಿ ಬಂದು ಹೀಗ್ ನಿಂತ್ಕೊಂಡ್ ಮಾತಾಡ್ತಾ ಇದೀವಲ್ಲ, ಅದಕ್ಕೇನ್ ಹೇಳೋದು? ಲವ್ವೇ. ಲವ್ವಾ? ಹಾ, ಅವ್ರ ಲವ್. ಓಹ್, ಯಾಕೆ, ನೀವೇನ್ ಅನ್ಕೊಂಡ್ರೆ? ಏನಿಲ್ಲ. ಹೌದು, ನೀವ್ ಯಾರನ್ನಾದ್ರೂ ಲವ್ ಮಾಡ್ತಿದ್ದೀರಾ? ಡೋಂಟ್ ಮಿಸ್ಟೇಕ್ ಮೀ ಪ್ಲೀಸ್. ಇಲ್ಲ. ನೀವು? ಇಲ್ಲ. ಯಾಕೆ? ಯಾಕೆ ಅಂದ್ರೆ ಏನ್ ಹೇಳೋದು, ನೀವ್ಯಾಕೆ ಲವ್ ಮಾಡಿಲ್ಲ? ಗೊತ್ತಿಲ್ಲ. ಇನ್ ಲವ್ ಮಾಡದ? ನೋ 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 ನೋ. ಅಂದ್ರೆ ಗೊತ್ತಾ? ಯೋ ಸೂರ್ಯ, ಪ್ಲೀಸ್ ಚೇಂಜ್ ದ ಟಾಪಿಕ್. ಓಕೆ, ಚೇಂಜ್. ಥ್ಯಾಂಕ್ಸ್. ಯಾಕೆ? ಡ್ರಾಪ್ ಮಾಡಿದ್ದಕ್ಕೆ. ಗೊತ್ತಿಲ್ಲದೆ ಇರೋರಿಗೆ ಡ್ರಾಪ್ ಮಾಡಿ ಅವ್ರು ಥ್ಯಾಂಕ್ಸ್ ಹೇಳಿದ್ರು ಓಕೆ, ಬಟ್ ನಾವಿಬ್ಬರಿಗೆ ತುಂಬಾ ಕ್ಲೋಸು. ನಮ್ಮಿಬ್ರ ಮಧ್ಯೆ ಯಾಕೆ ಬೆಳೆದಿರೋ ಥ್ಯಾಂಕ್ಸ್? ಈಗೇನ್ ಮಾಡೋದು? ಯಾವ್ದನ್ನ? ಹೇಳಿರೋ ಥ್ಯಾಂಕ್ಸ್ನ ವಾಪಸ್ ತಗೊಳ್ಳಿ. ಗುಡ್ ನೈಟ್. ಒಳ್ಳೆ ಮಕ್ಕಳಾಟ ಆಯ್ತು. ಸ್ಟೂಡೆಂಟ್ಸ್, ಬರೋ ಇಂಟರ್ ಕಾಲೇಜ್ ಅಂಡ್ ಕಲ್ಚರಲ್ ಕಾಂಪಿಟೇಷನ್ ನಲ್ಲಿ ನಮ್ಮ ಕಾಲೇಜೇ ಫಸ್ಟ್ ಬರಬೇಕು. ಸೊ ಇವತ್ತಿಂದಾನೇ ಡ್ಯಾನ್ಸ್ ರಿಹರ್ಸಲ್. ಜಿಗಿ 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 ಛಾ, ಸ್ಟಾರ್ಟ್ ದಿ ಮ್ಯೂಸಿಕ್. Students, take a break. ಹಾಯ್. ಹಾಯ್. ಇದನ್ನ ಕೊಟ್ಬಿಡ್ತೀರಾ? ಅಯ್ಯೋ, ಏನಾಯ್ತು? ಅನ್ಸಿಲ್ಲ. ಓಹ್, ಅಷ್ಟೇನಾ? ನಾನೇನೋ ಅನ್ಕೊಂಬಿಟ್ಟೆ. ವೆರಿ ಗುಡ್. ಐ ಶುಡ್ ಅಪ್ರಿಶಿಯೇಟ್ ಯೋರ್ ಫ್ರೆಂಡ್ಶಿಪ್. ಫ್ರೆಂಡ್ಸ್ ಅಂದ್ರೆ ಹೀಗಿರ್ಬೇಕು. ಈ ಪರ್ಸನಲ್ ಲೆಟರ್ ನ ಅಂಟಿಸ್ದೆ ನಿಮ್ ಫ್ರೆಂಡ್ ನಿಮಗ್ ಕೊಟ್ಟಿದ್ದಾನೆ ಅಂದ್ರೆ ನಿಮ್ ಮೇಲೆ ಎಷ್ಟು ನಂಬಿಕೆ ಇರ್ಬೋದಲ್ಲ? ನಂಬಿಕೆ ಹಿಮ್ಕೆ ಏನಿಲ್ಲ, ನೀವು ಬೇಕಾದ್ರೆ ತೆಗೆದು ಓದ್ಕೊಳ್ಳಿ. ನೋ 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 ನೋ, ಇದು ಲವ್ ಲೆಟರ್, ತುಂಬಾ ಪರ್ಸನಲ್. ನಿಮ್ ಫ್ರೆಂಡು ನಿಮ್ಮನ್ನ ನಂಬಿ ನಿಮ್ ಕೈ ಕೊಟ್ಟಿದ್ದಾನೆ, ನೀವು ನನಗ್ ಕೊಟ್ಟಿದ್ದೀರಾ. ನನ್ ಫ್ರೆಂಡು ನನ್ನ ನಂಬಿದಾಳೆ. ಸೊ ಆ ನಂಬಿಕೆ ದ್ರೋಹ ಮಾಡಬಾರ್ದು. ಓಕೆ? ಏನ್ ದೊಡ್ಡ ನಂಬಿಕೆನೋ. ಅದ್ರಲ್ಲಿ ಏನ್ ಬರ್ದಿರುತ್ತೆ? ಡಿಯರ್ ಶಾಂತಿ, ನಾನು 2 ದಿನ ಕಾಲೇಜ್ ಬರಕ್ಕಾಗಲ್ಲ. ಮಾಮೂಲಿಯಾಗಿ ಪ್ರತಿ ಶುಕ್ರವಾರ ತರ ಈ ಶುಕ್ರವಾರ ನಿನ್ನ ಪಿಕ್ಚರ್ ಕರ್ಕೊಂಡು ಹೋಗಕ್ಕಾಗಲ್ಲ. ಅದಕ್ಕೋಸ್ಕರ ನೀನು ನನ್ನ ಮೇಲೆ ಬೇಜಾರು ಮಾಡ್ಕೋಬೇಡ. ಹಾಸ್ಟೆಲ್ ವಿಚಾರವಾಗಿ 2 ದಿನ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಮತ್ತೆ ಈ 2 ದಿನ ನೀನ್ ನೋಡ್ದೆ ಹೇಗಿರ್ತೀನೋ, ನಿನ್ ಕಣ್ ನೋಡ್ದೆ ಹೇಗಿರ್ತೀನೋ, ನಿನ್ ಕಿಸ್ ಮಾಡ್ದೆ ಹೇಗಿರ್ತೀನೋ, ಮನ್ಸಲ್ಲಿ ನಿನಗೆ ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಂತ 1000 ಸಲ ಹೇಳ್ತಾನೆ ಇರ್ತೀನಿ. ನೀನು ನನ್ನ ಸ್ಟಾಪ್ ಇಟ್. ವಾಟ್ ಅ ಕ್ಯಾರೆಕ್ಟರ್ ಯು ಆರ್. ಏನೇ ಇದ್ರೂ ತೆಗೆದು ನೋಡ್ಬಿಡೋದಾ? ಇದೇನ್ ಬರೀ ಲೆಟರ್ ಅನ್ಕೊಂಡಿದ್ಯಾ? ಇದು ಲವ್ ಲೆಟರ್, ಫುಲ್ ಆಫ್ ಪರ್ಸನಲ್ ಎಮೋಷನ್ಸ್. ಯು ನೋ, ನಿನ್ ಫ್ರೆಂಡ್ ನಮ್ಗೆ ದ್ರೋಹ ಮಾಡ್ತಾ ಇದೆಯಲ್ಲ, ತಪ್ಪಲ್ವಾ ಅದು?
You're a cheat. You're a crook. You're a pervert. ನಿನ್ ಬುದ್ಧಿ ಕೆಟ್ಟ ಬುದ್ಧಿ. ನೀನೊಬ್ಬ ಮಿತ್ರದ್ರೋಹಿ. ನೀನ್ ಇದೆಯಲ್ಲ ನಿನ್ನ ಹಲೋ ವೇಟ್ ಪ್ರಸಾದ್ಗೆ ಬೆರಳು ಹೆಬ್ಬೆರಳು ಉಗುರು ಸುತ್ತಾಗಿದೆ, ಅದಕ್ಕೆ ಅವನು ಕ್ಯಾಪ್ ಹಾಕೊಂಡಿದ್ದಾನೆ. ಐ ಮೀನ್ ನಿಂಬೆಹಣ್ಣು ಹಾಕೊಂಡಿದ್ದಾನೆ. ಈ ತರ ಬೆರಳು ಹಿಡ್ಕೊಂಡು ಬರೆಯಕ್ಕಾಗುತ್ತಾ? ಆಗಲ್ಲ ತಾನೆ. ಅದಕ್ಕೆ ಅವನು ಹೇಳ್ದಂಗೆ ನಾನು ಬರ್ದೆ ಅಷ್ಟೇ. ಸಾಕಾ? ಇನ್ನು ಎಕ್ಸ್ಪ್ಲನೇಷನ್ ಬೇರೆ ತರ ಏನಾದ್ರು ಬೇಕಾ? ಹೇಳಿ, ಬೇಕಾದ್ರೆ ಹೇಳ್ತೀನಿ ನಾನು ಇನ್ನೊಂದ್ಸಲಿ. ಐ ಆಮ್ ಸಾರಿ. ಅಬ್ಬಾ, ಸ್ವಲ್ಪ ಗ್ಯಾಪ್ ಕೊಟ್ರೆ ಸಾಕು, ಬಾಯಿಗೆ ಬಂದಂಗೆ ಮಾತಾಡ್ತೀರಾ. ನಿಮ್ಗೆಲ್ಲ ಸಾಯಿ ಕುಮಾರ್ ತರ ಗ್ಯಾಪ್ ಕೊಡ್ದಂಗೆ ಮಾತಾಡ್ಬೇಕು. ಐ ಆಮ್ ಸಾರಿ. ನೀವು ಒಂದ್ ಕೆಲಸ ಮಾಡಿ, ಸಾರಿ. ಈ ಖೈದಿಗಳಿಗೆ ಸ್ಲೇಟ್ ಇಡ್ಸ್ತಾರಲ್ಲ, ಆ ತರ ನೀವು ಒಂದ್ ಸ್ಲೇಟ್ ತಗೊಂಡು ಸಾರಿ ಅಂತ ಬರ್ಕೊಂಡು ಬ್ಯಾಗಲ್ಲಿ ಇಟ್ಕೊಂಡ್ಬಿಡಿ. ನಿಮ್ಗೆ ಅವಾಗ ಉಪಯೋಗಕ್ಕೆ ಬರುತ್ತದು. ಸುಂದರ್, ಸೂರ್ಯ ನೋಡಿದ್ಯಾ? ಇವತ್ತೇ ನಿಮ್ ಬರ್ಡೇನಾ ಇಲ್ವಲ್ಲ. ಅಥವಾ ಮನೇಲಿ ಏನಾದ್ರೂ ವಿಶೇಷನಾ? ಯಾಕೆ? ಹೊಸ ಡ್ರೆಸ್ಸು, ಹ್ಯಾಪಿ ಮೂಡು, ಎನಿಥಿಂಗ್ ಸ್ಪೆಷಲ್? ನಥಿಂಗ್ ಸ್ಪೆಷಲ್. ಸೂರ್ಯ ಎಲ್ಲಿ? ಫ್ಲವರ್ ಟ್ರೀ ಹತ್ರ ಇದಾನಲ್ಲ. ನಾನು ಅಲ್ಲಿಂದಾನೆ ಬರ್ತಾ ಇದ್ದೀನಿ. ನೀವ್ ಅಲ್ಲಿಂದಾನೆ ಬರ್ತಾ ಇರೋದನ್ನ ಸರಿ, ಫ್ಲವರ್ ಟ್ರೀ ಹತ್ರ ನೋಡಿದ್ರಾ? ಅಲ್ಲೇನ್ ಮಾಡ್ತಾ ಇದ್ದಾನೆ? ಅವ್ನು ಮಾತಾಡೋ ಮಾತು ಯಾರಿಗೂ ಕೇಳಿಸ್ಬಾರ್ದು, ತುಂಬಾ ಕಾನ್ಫಿಡೆನ್ಷಿಯಲ್ ಆಗಿರ್ಬೇಕು ಅಂತ ಫ್ಲವರ್ ಟ್ರೀ ಹತ್ರ ಹೋಗಿ ಒಬ್ನೇ ಮೊಬೈಲ್ ಅಲ್ಲಿ ಮಾತಾಡ್ತಾ ಇರ್ತಾನೆ. ಥ್ಯಾಂಕ್ಸ್. ಓಕೆ. ನೋ ಅದು ಹಾಗಲ್ಲ. ಲಾಸ್ಟ್ 1-2 ಡೇಸ್ ಹಾಲಿಡೇಸ್ ಇದ್ದಿದ್ದು ನಿಜ, ಬಟ್ ನನ್ನ ಫ್ರೆಂಡ್ಸ್ ನಾನು ಬಿಡ್ಲಿಲ್ಲ. ಬರೋ ತಿಂಗಳು ರಜಾ ಇದೆ, ಬರ್ತೀನಿ ಅಂತ ಹೇಳ್ತಿದ್ದೀನಲ್ಲ. ಪ್ಲೀಸ್ ಅರ್ಥ ಮಾಡ್ಕೋ ಪ್ಲೀಸ್. ಹಲೋ ಕಾವೇರಿ, ಐ ಲವ್ ಯು ಕಾವೇರಿ. ಓಕೆ, ಈಗ ನಿನಗೆ 1 ತಿಂಗ್ಳಿಗೆ ಆಗೋ ಥರ ಗಿಫ್ಟ್ ಕೊಡ್ಲಾ? ಓಕೆ ಓಕೆ, ಬಾಯ್. ಹಾಯ್ ಮಧು, ಏನಿಲ್ಲಿ? ನನ್ ಕಾಯ್ತಿದ್ದೀರಾ? ಛೆ ಏನ್ರಿ ಇವತ್ತು ನೀವು ಇಷ್ಟೊಂದು ಕೆಡ್ದಾಗ ಕಾಣ್ತಿದ್ದೀರಾ? ಈಗ ನಿಮ್ಗೆ ಹಾಗೆ ಕಾಣಿಸುತ್ತೆ. ನೋ, ಇವತ್ತು ನೀವು ತುಂಬಾ ಸುಂದರವಾಗಿ ಕಾಣ್ತಿದ್ದೀರಾ. ಅದಕ್ಕೆ ಚೇಂಜ್ ಗಿರ್ಲಿ ಅಂತ ಹೇಳಿದೆ ಅಷ್ಟೇ. ಚೇಂಜ್ ಮಾಡೋ ಕೆಲಸ ಅಂದ್ರೆ ನಿಮಗ್ ತುಂಬಾ ಇಷ್ಟ ಅಲ್ವಾ? ನೋಡಿ, ನಾನು ತಮಾಷೆಗೆ ಹೇಳ್ತಾ ಇದ್ದೀನಿ, ನೀವು ಸೀರಿಯಸ್ ಆಗಿ ತಗೋತಾ ಇದ್ದೀರಾ. ಲೋ ಸೂರ್ಯ, ಮಧು ನಿನ್ನ ಹುಡುಕ್ತಾ ಇದ್ಲಲ್ಲ? ಓ, ನೋಡಾಯ್ತಾ? ಓಕೆ, ಬಾಯ್. ನೀವು ನನ್ನ ಹುಡುಕ್ತಿದ್ದೀರಾ? ಯಾಕೆ? ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಕ್ ಬಂದೆ, ಮರ್ತ್ಬಿಟ್ಟೆ. ಓ, ಸೂರ್ಯ ಏನು? ಯಾರು? 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 ಕಾವೇರಿ. ಅದೇ ಯಾರು? ನಮ್ಮಮ್ಮ. ಅಮ್ಮ? ಹಾ, ನಮ್ಮಮ್ಮ, ಮದರ್. ಬಟ್ ಕಾವೇರಿ ಅಂತ ಕರೀತಿದ್ದೆ. ಅವ್ರ ಹೆಸರು ಅದೇ. ನಮ್ಮಮ್ಮ ನಾನು ಹೆಸರಿಡದೆ ಕರೆಯೋದು. ದಿನ ನಾನು ಹಾಗೆ ಮಾತಾಡೋದು. ಅಮ್ಮ? ಹಾ, ಅಮ್ಮ. ಅಮ್ಮ. ಹಾ, ಅಮ್ಮ, ಮದರ್, ತಾಯಿ, ಜನ್ಮದಾತೆ. ಓಕೆ ಸ್ಟೂಡೆಂಟ್ಸ್, ಇನ್ನು 2 ಅವರ್ಸ್ ಅಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇದೆ. ಯಾರು ನಂತರ ಟೆನ್ಷನ್ ಆಗ್ಬಾರ್ದು. ನಮ್ಮ ಕಾಲೇಜಿಗೆ ಒಳ್ಳೆ ಹೆಸರು ತಂದ್ಕೊಡ್ಬೇಕು. ರೆಡಿನಾ? ಅಯ್ಯೋ ಎಷ್ಟೊಂದು ಏನ್ ತುಂಬಿಕೊಂಡಿದೆ ನೋಡು. ನಾನು 1000 ಸಲ ಪಡ್ಕೊಂಡೆ ಅವ್ರು ಸವಾಸ ಮಾಡಬೇಡ ಅಂತ ಹೇಳ್ದೆ ನನ್ನ ಮಾತನ್ನ. ಅಯ್ಯೋ, ಡಿಟಿನ ತಂದು ಹಾಕ್ಬೇಕ್ರಿ. ನಾನು ಹೇಳ್ಕೊಟ್ರೆ ಮೂಮೆಂಟ್ಸ್ ಎಲ್ಲ ಚೆನ್ನಾಗಿ ನೆನಪಿದೆ ತಾನೆ? ಮೇನ್ಲಿ ಈ ಮೂಮೆಂಟ್, ಬಿಕಾಸ್ ದಿಸ್ ಇಸ್ ವೆರಿ ಟಫ್. ಮಾಸ್ಟರ್, ಯಾವಾಗ್ಲೂ ಇದೊಂದೇ ಸ್ಟೆಪ್ ತೋರಿಸ್ತಾ ಇರ್ತೀರಲ್ಲ? ಇದೊಂದೇ ತಾನೇ ನನಗೆ ಬರೋದು. ವೈ ನೋಬಡಿ ಇಸ್ ಲಾಫಿಂಗ್? ಸೇ, ನಾನ್ ಜೋಕ್ ಮಾಡಿದಾಗ ಎಲ್ಲರೂ ನಗಬೇಕು, ಬಿಕಾಸ್ ಐ ಆಮ್ ಯುವರ್ ಡ್ಯಾನ್ಸ್ ಮಾಸ್ಟರ್. ಹಾಯ್ ಫ್ರೆಂಡ್ಸ್, he is my old friend. Hi. Dad, he's Prasad, my classmate, my friend. Hi. He's Renu, Hi. my classmate, my friend. Hi. He's Vivek, 3 ವರ್ಷದಿಂದ ಒಂದೇ ಕ್ಲಾಸಲ್ಲಿ ಓದ್ತಾ ಇದ್ದಾನೆ. ಸ್ಟಡಿಂಗ್ ಮ್ಯಾಥ್ಸ್, my classmate, my friend. Hello. ಬೆಳಗ್ಗೆನೆ ಹೋಗಾಯ್ತು. ಅವ್ನು ಸ್ವಲ್ಪ ಹಾಗೆಪ್ಪ. He's Sundar, my classmate, my Hi, friend. uncle.
and she's my college mate, studying physics, and she's my my friend. ಹಲೋ ಅಂಕಲ್. ಹಾಯ್. ಫ್ರೆಂಡ್ ಅಂದ್ರೆ ಫ್ರೆಂಡ್ ಅಂದ್ರೆ ಫ್ರೆಂಡ್. ಏನ್ ಹೆದರ್ಬಿಟ್ಯಾ? ಏನಿದು? ಒಂದ್ ಸ್ಮಾಲ್ ಗಿಫ್ಟ್. ಓಪನ್ ಮಾಡ್ತಾ ಇದೆಯಾ ತಾನೆ? ಯಾಕೆ ಎಷ್ಟು ಅರ್ಜೆಂಟು? ಓಕೆ, ಸ್ಲೋ. ಅಷ್ಟೇ, ನಮ್ಗೆ ಬೇಕಾಗಿರೋ ಮ್ಯಾಟ್ರ್. ಎಲ್ಲಿ ತಗೊಂಡ್ರಿ? ಆಶೀಸ್ ಗ್ಯಾಲರಿ. ಎಷ್ಟು ಕೊಟ್ರೆ? 5000. 5000 ಆಸ್ಟ್ರೇಗ? ಯಾಕೆಂದ್ರೆ ಚೈನೀಸ್ ಕ್ರಿಸ್ಟಲ್ ಅಲ್ಲಿ ಮಾಡಿರೋದು. ಮೈನ್ಯೂಟ್ ಆರ್ಟ್ ವರ್ಕ್ ಇದೆ, ಅದಕ್ಕೆ ಕಾಸ್ಟ್ಲಿ. ಮಧು, ಇದೇ ವರ್ಕ್ ಇರೋದು, ಬೇರೆ ಏನಾದರೂ ಗಿಫ್ಟ್ ಕೊಡ್ಬೋದಾಯ್ತಲ್ಲ ನನಗೆ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಸಿಗರೇಟ್ ಸ್ಮೋಕ್ ಮಾಡಿದ್ರ ಮೇಲೆ ಆಶ್ ತಟ್ಟೋದಕ್ಕೆ ಮನಸ್ಸೇ ಬರೋದಿಲ್ಲ. ಅದಕ್ಕೆ ಈ ಆಶ್ಟ್ರೇ. ನೀನ್ ಸ್ಮೋಕ್ ಮಾಡಿ ಆಶ್ ತಟ್ಟುವಾಗೆಲ್ಲ ನನ್ ನೆನಪು ಬರ್ಬೇಕು. ನನ್ ಮೇಲೆ ಆಶ್ ತಟ್ಟೋ ತರ ಫೀಲ್ ಆಗ್ಬೇಕು. ಸೊ ನೀನ್ ಸ್ಮೋಕ್ ಮಾಡ್ಬಾರ್ದು. ಅಯ್ಯೋ, ಮೇನ್ ಮ್ಯಾಟ್ರಿಗೆ ಕೈ ಹಾಕ್ಬಿಟ್ರೆ ಹೇಗೆ? ನಿಜವಾಗ್ಲೂ ನೀನ್ ನನ್ ಮೇಲೆ ಮರ್ಯಾದೆ ಇದ್ರೆ ನೀನ್ ಸ್ಮೋಕ್ ಮಾಡ್ಬಾರ್ದು. ಹುಡುಗಿರು ಹೇಳಿದ್ರೆ ಗಡ್ಡ ಬಿಟ್ಟಿರೋ ಹುಡುಗರು ಗಡ್ಡ ಶೇವ್ ಮಾಡ್ತಾರೆ, ಗುಂಡು ಹಾಕೋರು ಗುಂಡು ಬಿಡ್ತಾರೆ, ದಮ್ ಹೊಡಿಯೋರು ದಮ್ ಬಿಡ್ತಾರೆ ಅಂತ ಕೇಳಿದ್ದೆ. ಈಗ ನಮ್ ಸರ್ತಿ. ಏನಂದೆ? ಏನಿಲ್ಲ, ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್. ಓಕೆ, ಗುಡ್ ಬಾಯ್. See you. ಬಾಯ್. ಸಿಗರೇಟ್ ಬಿಟ್ಟಿದ ತಕ್ಷಣ ಗುಡ್ ಬಾಯ್. ಎಕ್ಸಾಮ್ ಓದ್ತಾ ಇದ್ದೀನಿ. ಓ, ಓಕೆ. ಸೂರ್ಯ, ಇದ್ ಸರಿ ಇಲ್ಲ. ಯಾವುದು? ನೀನ್ ಮಾಡ್ತಾ ಇರೋ ಕೆಲ್ಸ. ಬುಕ್ ಓದೋದು ಒಳ್ಳೆ ಕೆಲಸ ತಾನೆ? ನೀನ್ ಓದೋದ್ರ ಬಗ್ಗೆ ಹೇಳ್ತಾ ಇಲ್ಲ, ನೀನ್ ನೋಡೋದ್ರ ಬಗ್ಗೆ ಹೇಳ್ತಾ ಇದೀನಿ. ಸರಿಯಾದ ರೀತಿಲೇ ನೋಡ್ತಿದ್ದೀನಲ್ಲ. ಮಾತ್ ಬದಲಾಯಿಸ್ಬೇಡ. ನೀನ್ ನನ್ ಸೊಂಟ ನೋಡ್ದೆ. ವಾಟ್? ಆಕ್ಟ್ ಮಾಡ್ಬೇಡ. ನೀನ್ ನೋಡ್ದೆ. ಇಲ್ಲ. ನೀನ್ ನೋಡ್ದೆ. ಇಲ್ಲ ಅಂತ ಹೇಳ್ತಿದ್ದೀನಲ್ಲ. ನೀನ್ ನೋಡಿದೆ, ನಾನ್ ನೋಡ್ದೆ. ಮೇ ಬಿ ಪೇಜ್ ಟು ಪೇಜ್ ಟರ್ನ್ ಮಾಡ್ಬೇಕಾದ್ರೆ ಕ್ಯಾಶುಯಲಿ ಅದು ತಪ್ಪಾಗಲ್ಲ. ನೀನ್ ಬಂದು 1 ನಿಮಿಷನೂ ಆಗಿಲ್ಲ, 1 ಪೇಜ್ ಓದಿಲ್ಲ, ಆದ್ರೆ 10 ಸರಿ ನೋಡ್ದೆ. ಮಧು, ನಿನ್ನ ತಪ್ಪಾದ ಆಂಗಲ್ ಅಲ್ಲಿ ನೋಡ್ತಾ ಇದ್ದೀಯ. ನಾನಾ? ತಪ್ಪಾದ ಆಂಗಲ್ ಅಲ್ಲಿ ನೋಡ್ತಾ ಇರೋದ್ ನಾನಾ? ತಪ್ಪಾದ ಆಂಗಲ್ ಅಲ್ಲಿ ನೋಡ್ತಾ ಇರೋದ್ ನೀನು. ಮಧು, ನನ್ನನ್ನ ನೀನ್ ಯಾವಾಗ್ಲೂ ತಪ್ಪಾಗಿ ತಿಳ್ಕೊತಿದೀಯ. ಒಂದ್ಸರಿ ಹಳೇದನ್ನೆಲ್ಲ ನೆನಪಿಸ್ಕೊಂಡು ನೋಡು. ಅಂಟಿಸ್ತಾ ಇರೋ ಲೆಟರ್ ನಿನ್ ಕೈಲಿ ಕೊಟ್ಟು ಅದ್ರೊಳಗೆ ಏನಿದೆ ಅಂತ ನಾನು ಹೇಳಿದಾಗ ಏನೇನ್ ಹೇಳಿದೆ ನೀನ್ ನನ್ಗೆ? ನಿನ್ ಬುದ್ಧಿ ಕೆಟ್ಟ ಬುದ್ಧಿ, ಇವರ ಕ್ರೂಕ್, ಇವರ ಪಾವರ್ಡ್ ಅಂತೆಲ್ಲ ಬೈದೆ. ಆಮೇಲೆ ಪ್ರಸಾದ್ ಕೈ ಏಟ್ ಬಿದ್ದಿತ್ತು, ಅವ್ನು ಹೇಳ್ದ ನಾನು ಬರ್ದೆ ಅಂತ ನಿಜ ಗೊತ್ತಾದ್ಮೇಲೆ ಸಾರಿ ಅಂತ ಕೇಳಿಲ್ಲ ನೀನ್ ನನ್ಗೆ? ಸಾರಿ ಇರೋದೇ ಕೇಳಕ್ಕೆ ಅಂತ ಹೇಳ್ಬಿಟ್ಟು ಸಾರಿ ಅನ್ನೋ ಪದನ ಸೆರ್ಗಲ್ಲಿ ಕಟ್ಕೊಂಡು ಯಾಕೆ ಸುತ್ತಾಡ್ತೀರಾ? ಅದ್ ಬಿಡು, ನಮ್ ಫಸ್ಟ್ ಮೀಡಿಯಾ ತಗೋ. ಪ್ರಸಾದ್ ಶಾಂತಿ ಕೊಡ್ಬೇಕು ಅಂತಿದ್ದ ಲೆಟರ್ನ ನಾನ್ ನಿಂಗೆ ಕೊಡಕ್ ಬಂದಾಗ ನಾನೇ ನಿಂಗೆ ಲವ್ ಲೆಟರ್ ಕೊಡ್ತಿದ್ದೀನಿ ಅನ್ನೋ ಹಾಗೆ ಅಯ್ಯೋ ಅಮ್ಮ ಅಯ್ಯೋ ಅಪ್ಪ ಅಂತ ಕಿಲ್ತಿಲ್ಲ ನೀನು.
ನಿನಗೇನು ಅಂದ್ರೆ ಎಲ್ರು ನಿನ್ ನೋಡ್ಬೇಕು, ನಿನ್ ಅಡ್ಮೈರ್ ಮಾಡ್ಬೇಕು, ಐ ಲವ್ ಯು ಅಂತ ಹೇಳ್ಬೇಕು ಅಂತ ಆಸೆ. ಹುಡುಗರು ನೋಡ್ಲಿ ಅಂತಾನೆ ಲುಕ್ ಕೊಡ್ತೀರಾ? ಹುಡುಗರು ಲುಕ್ ಕೊಟ್ಲಲ್ಲ ಅಂತ ಲೋಕನೆಲ್ಲ ಮರೆತು ಜೇಬಲ್ಲಿ ಇರೋದೆಲ್ಲ ಖಾಲಿ ಮಾಡ್ಕೊಂಡು ನಿಮ್ ಹಿಂದೆ ಸುತ್ತಾಡಕ್ ಶುರು ಮಾಡಿದ್ಮೇಲೆ ಶಾಲಲ್ಲಿ ಸುತ್ಕೊಂಡು ಹೊಡಿತೀರಾ. ಆಮೇಲೆ ದೊಡ್ಡ ರಂಪ ಮಾಡಿ ಅಯ್ಯ ನನ್ನ ಹಿಂದೆ ಸುತ್ತಾಡ್ತಾವನೆ, ಅಯ್ಯೇ ನನ್ನನ್ನೇ ನೋಡ್ತಾವನೆ ಅಂತ ಸೀನ್ ಕ್ರಿಯೇಟ್ ಮಾಡ್ತೀರಾ. ಅದೇ ತಾನೇ ಹೆಂಗಸರು ಸೈಕಾಲಜಿ. ಲುಕ್, ನನ್ ಬಗ್ಗೆ ಮಾತಾಡುವಾಗ ನನ್ ಬಗ್ಗೆ ಮಾತ್ರ ಮಾತಾಡು. ಹೆಂಗಸ್ರು ಅಂತ ಒಟ್ಟಿಗೆ ಸೇರಿಸಿ ಮಾತಾಡ್ಬೇಡ. ಏನ್ ಗೊತ್ತು ನಿಂಗೆ ಹೆಂಗಸ್ರು ಸೈಕಾಲಜಿ ಬಗ್ಗೆ? ಮನಸ್ಸೊಳಗಡೆ ಒಂದ್ ಇಟ್ಕೊಂಡು ಹೊರಗಡೆ ಇನ್ನೊಂದ್ ಇಟ್ಕೊಂಡು ಮಾತಾಡೋದು ನಾವಲ್ಲ, ನಾನಲ್ಲ, ನೀವೇ. ಓಕೆ, ನೀನೆ. ಅವತ್ತು ನಾವು ರೆಸ್ಟೋರೆಂಟ್ ಅಲ್ಲಿ ಫ್ರೈಡ್ ರೈಸ್ ತಿನ್ನಕ್ ಹೋದಾಗ ನೀನ್ ಬೇಕು ಅಂತ ನಿನ್ ಸ್ಪೂನ್ ಕೆಳಗೆ ಬೀಳಿಸ್ಲಿಲ್ಲ. ನನ್ ಸ್ಪೂನ್ ಎಂಜಾಯ್ ಮಾಡಿದೆ, ಅದನ್ನ ಇಸ್ಕೊಂಡು ನೀನ್ ತಿನ್ಲಿಲ್ಲ. ಅಲ್ಲಿ ನೀನ್ ಏನ್ ಮರ್ಜ್ ಮಾಡ್ದೆ? ಆಗ ನೀನ್ ಏನ್ ಮುಚ್ಚಿಟ್ಟೆ? ಓಕೆ, ಅದ್ ಬಿಡು. ಅವತ್ತು ಕೆಟ್ಟ ಹೋಗ್ದಿರೋ ಕಾರ್ನ ಕೆಟ್ಟೋಯ್ತು ಅಂತ ಹೇಳಿ ಡೋರ್ ಲಾಕ್ ಮಾಡ್ಕೊಂಡು ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ದೆ. ವಾಕ್ ಮಾಡ್ಕೊಂಡು ಹೋಗುವಾಗ ಏನ್ ಕೇಳ್ದೆ? ನಿಂಗೆ ಇವ್ರು ಯಾಕೆ ಇಷ್ಟ, ಅವ್ರು ಯಾಕೆ ಇಷ್ಟ, ಇವ್ರು ಯಾಕೆ ಇಷ್ಟ ಅಂತ ಏನೇನೋ ಕೇಳಿ ನಂಗೆ ಹಿಂಸೆ ಮಾಡ್ಲಿಲ್ಲ. ಓಕೆ, ಅದನ್ನು ಬಿಡು. ಅವತ್ತು ನಿಮ್ಮಪ್ಪ ಕಾಲೇಜಿಗೆ ಬಂದಾಗ ಎಲ್ಲರನ್ನು ಇಂಟ್ರೊಡ್ಯೂಸ್ ಮಾಡ್ಬೇಕಾರೆ ನೀನೇನಂದೆ? ಇವನ್ ಸುಂದರ್ ಸ್ಟಡಿಂಗ್ ಫಿಸಿಕ್ಸ್ ನನ್ ಫ್ರೆಂಡು, ಇವನ್ ಬಾಬು ಸ್ಟಡಿಂಗ್ ಮ್ಯಾಥ್ಸ್ ನನ್ ಫ್ರೆಂಡು, ಇವಳು ಮಧು ಸ್ಟಡಿಂಗ್ ಫಿಸಿಕ್ಸ್ ನನ್ ಫ್ರೆಂಡ್ ಅಂತ ಪಟ್ ಅಂತ ಹೇಳ್ಬೇಕಾಗಿತ್ತು ತಾನೆ? ಅಲ್ಲಿ ಯಾಕೆ ನೀನ್ ತಡವರ್ಸ್ದೆ? ಅಲ್ಲಿ ನೀನ್ ಏನನ್ ಮುಚ್ಚಿಟ್ಟೆ? ಅಲ್ಲೆಲ್ಲೆಲ್ಲೆಲ್ಲೆ, ಇಷ್ಟು ದಿನ ಇಷ್ಟೆಲ್ಲ ಗೊತ್ತಿದ್ದು ಗೊತ್ತಿಲ್ದಂಗ್ ನನ್ ಜೊತೆ ಮಾತಾಡ್ಕೊಂಡಿದ್ದಲ್ಲ, ಏನ್ ಹೇಳೋದು ಅದಕ್ಕೆ? ಏನ್ ಹೇಳೋದು? ಅದಿರ್ಲಿ, ಅದಾದ್ಮೇಲೂ ನೀನ್ ನನಗೆ ಅಷ್ಟೇ ಪ್ರೆಸೆಂಟ್ ಮಾಡಿದೆ. ಓಕೆ, ನಾನು ಅದನ್ನ ಫ್ರೆಂಡ್ಶಿಪ್ ಅನ್ಕೋತೀನಿ. ಆದ್ರೆ ಕಾವೇರಿ ಜೊತೆ ಫೋನಲ್ಲಿ ಮಾತಾಡ್ತಾ ಐ ಲವ್ ಯು ಅಂತ ಹೇಳಿ ನಾನ್ ಕಿಸ್ ಕೊಟ್ಟಾಗ ಆ ಕಾವೇರಿ ಯಾರು ಅಂತ ತಿಳ್ಕೊಳಕ್ಕೆ ಎಷ್ಟು ಓದಾಡ್ದೆ ನೀನು? ಯಾರು ಕಾವೇರಿ? ಅದು ಯಾರು? ನಮ್ಮಮ್ಮ ಅಂತ ಗೊತ್ತಾದ್ಮೇಲೆ ನೀನ್ ಕೂಲಾದೆ ತಾನೆ? ಒಳ್ಳೆ ವಿಚಿತ್ರನಪ್ಪ. ಹುಡುಗರು ಸ್ನೇಹನ ಪ್ರೀತಿ ಅನ್ಕೋತಾರೆ, ಹುಡುಗಿರು ಪ್ರೀತಿ ಇದ್ರು ಅದನ್ನ ಸ್ನೇಹ ಅನ್ಕೊಂಡು ಸುತ್ತಾಡ್ತಾರೆ. ಯಾಕಂದ್ರೆ ಟೈಮ್ ಪಾಸ್ ಆಗ್ಬೇಕಲ್ಲ. ಓಕೆ, ಗೊತ್ತಿರೋನೊಬ್ಬ ದಮ್ ಹೊಡೆದು ಹಾಳಾಗಬಾರ್ದು ಅನ್ನೋದಕ್ಕೆ ಅಷ್ಟೇ ಪ್ರೆಸೆಂಟ್ ಮಾಡಿದಿನ. ಓಕೆ, ನಾನು ಫ್ರೆಂಡ್ಶಿಪ್ ಅನ್ಕೋತೀನಿ. ಆದ್ರೆ ಕಾವೇರಿ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ನೀನು ಒದ್ದಾಡ್ದಲ್ಲ, ಆ ಪೊಸೆಸಿವ್ನೆಸ್ಗೆ ಏನು ಅಂತ ಹೇಳೋದು? ಏನ್ ಹೇಳೋದು? ಮಾತ್ ಬದಲಾಯಿಸ್ಬೇಡ. ನೀನ್ ನನ್ ಸೊಂಟ ನೋಡಿದ್ಯಾ ಇಲ್ವಾ? ನೀನ್ ನನ್ನ ಲವ್ ಮಾಡ್ತಿದ್ಯೋ ಇಲ್ವಾ? ಇಲ್ಲ. ಹಾಗಾದ್ರೆ ನಾನು ನಿನ್ ಸೊಂಟ ನೋಡಿಲ್ಲ. ಟೆರೆಸ್ ಮೇಲೆ ಬಂದು ಕೂತ್ಕೊಂಡು 5 ನಿಮಿಷ ಆಗಿಲ್ಲ, ಆಗ್ಲೇ 1000 ತಪ್ಕೊಂಡಿದ್ಯೋ ಈಗ ಇಷ್ಟು ಕ್ಯಾರೆಕ್ಟರ್. ಇಂಥ ಒಂದು ಮೆಂಟಾಲಿಟಿ ಇರೋ ಕ್ಯಾರೆಕ್ಟರ್ ಜೊತೆ ನಾನು ಫ್ರೆಂಡ್ಶಿಪ್ ಇಟ್ಕೊಳ್ಳಲ್ಲ. ಹಾಗೆ ಒಂದು ವೇಳೆ ಇಟ್ಕೊಂಡ್ರು ಆ ಫ್ರೆಂಡ್ಶಿಪ್ ಲವ್ ವರ್ಗೂ ಹೋಗಲ್ಲ. ಒಂದ್ ವೇಳೆ ಲವ್ ವರ್ಗೂ ಹೋದ್ರು ಮದುವೆವರೆಗಂತೂ ಹೋಗೋದೇ ಇಲ್ಲ. ಹಾಗೇನಾದ್ರೂ ಒಂದು ಫೋರ್ಸು ಇಂಥ ಒಂದು ಮೆಂಟಾಲಿಟಿ ಇರೋ ಹುಡುಗಿ ಜೊತೆ ನನ್ನನ್ನು ಮದುವೆವರೆಗೂ ಹೇಳ್ಕೊಂಡು ಹೋಯ್ತು ಇಟ್ಕೋ. ಮದ್ವೆ ಹಿಂದಿನ ದಿನ ಈ ಹುಡುಗಿ ನನಗೆ ಇಷ್ಟ ಇಲ್ಲ ಅಂತ ಲೆಟ್ರ್ ಬರ್ದಿಟ್ಬಿಟ್ಟು ಓಡಾಬಿಡ್ತೀನಿ. ಏನ್ ಹುಡುಗಿ ನಾನು? ಈ ತರ ಒಂದು ಹುಡುಗಿನ ನನ್ನ ಲೈಫಲ್ಲಿ ನೋಡ. ಮಧು, ಲುಕ್, ನನ್ನ ಬಗ್ಗೆ, ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಕ್ಕೆ ನಿಂಗೆ ಯಾವ ರೈಟ್ಸು ಇಲ್ಲ. ಸೂರ್ಯ ಅನ್ನೋ ಒಬ್ಬನ ನನ್ನ ಲೈಫಲ್ಲಿ ಮೀಟ್ ಮಾಡೇ ಇಲ್ಲ ಅನ್ಕೋತೀನಿ. ಇನ್ನು ಮುಂದೆ ನಿನಗೂ ನನಗೂ ಏನೂ ಇಲ್ಲ. ಮಧು, There is nothing between you and me. ಸೂರ್ಯ, ಎಸ್ ಸರ್. ವಿವೇಕ್, ಹಾಯ್. ರೇಣುಕುಮಾರ್, ಎದ್ದಿದ್ದೀನಿ ಸರ್. ವಿಜಯ್, ಎಸ್ ಸರ್. ಪ್ರಸಾದ್ ಪ್ರಸಾದ್ ಬಂದಿಲ್ವನಯ್ಯ ಸೂರ್ಯ? ಬಂದಿಲ್ಲ ಸರ್. ಶ್ವೇತಾ, ಎಸ್ ಮ್ಯಾಮ್. ಮಧುಮತಿ, ಎಸ್ ಮ್ಯಾಮ್. ಶಾಂತಿ. ಮಧು, ಶಾಂತಿ ಬರ್ಲಿಲ್ವಾ? ಗೊತ್ತಿಲ್ಲ ಮ್ಯಾಮ್. ಸಾಯಿಸ್ಬಿಡ್ತೀನಿ ನೋಡು, ಸಾಯಿಸ್ಬಿಡ್ತೀನಿ. ಮೊದಲು ಅದನ್ನ ಮಾಡಿ. ನಿನ್ನೆಲ್ಲ ಕಡೆ ಅವನ್ನ ಪ್ರಸಾದ್ ಏನಾದ್ರೂ ಆದ್ರೆ ನಾನು ಸತ್ತೋಗ್ತೀನಿ. ಸತ್ ಹೋಗು.
ನೀನು ಅವ್ನ್ ಜೊತೆ ಓಡ್ ಹೋಗೋದು ಒಂದೇ, ಸತ್ ಹೋಗೋದು ಒಂದೇ. ಅದ್ರಲ್ಲಿ ನೀನ್ ಎರಡನೇದ್ ಹೇಳ್ದೆ ನೋಡು, ಅದೇ ಬೆಟರ್. ನನಗೆ ಮಗಳಾಗಿ ಹುಟ್ಟಿ ನಿನಗೆ ಹೇಗೆ ಹಣದ ಮೇಲೆ ಆಸೆ ಬರ್ದೆ ಹೋಯ್ತು? ಆ? ಹೋಗಿ ಹೋಗಿ ಆ ತಿರ್ಬೋಕಿ ನನ್ನ ಮಗನ್ ಲವ್ ಮಾಡ್ತಾ ಇದೀಯಲ್ಲ. ಹೋ, ನನಗೇನು ನಿಮ್ಮಮ್ಮನ ಮೇಲೆ ಡೌಟ್ ಆಗಿದೆ ಕಣೆ. ಕೇಳಿಸ್ಕೊಳೆ, ನೀನು ಹೋಗಿ ಅವನ್ ನೋಡಿದ್ರು ಸರಿ, ಅವನೇ ಬಂದು ನಿನ್ನ ನೋಡಿದ್ರು ಸರಿ, ಅವನು ಮಾತ್ರ ಜೀವಂತವಾಗಿರಲ್ಲ. ನೀನ್ ಊರ್ನಲ್ಲಿ ಇಲ್ದಿದ್ದಾಗ ಪ್ರಸಾದ್ ಮನೆಗ್ ಬಂದಿದ್ದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ ಆಯ್ತು. ಅಪ್ಪನ ಕಡೆಯವರು ಪ್ರಸಾದ್ನ ಹೇಳ್ಕೊಂಡು ಹೋಗ್ಬಿಟ್ರು. ಪ್ರಸಾದ್ ಏನಾಗಿದೆ ಅಂತಾನೆ ಗೊತ್ತಿಲ್ಲ. ಶಾಂತಿ, ಶಾಂತಿ, ಡೋಂಟ್ ವರಿ. ಪ್ರಸಾದ್ ಏನೂ ಆಗಿರಲ್ಲ. ಪ್ರಸಾದ್ನು ನಿನ್ನೂ ಒಂದ್ ಮಾಡೋದ್ ನನ್ ಡ್ಯೂಟಿ. ಶಾಂತಿ, ಡೋಂಟ್ ಕ್ರೈ, ಇಟ್ಸ್ ಅ ಪ್ರಾಮಿಸ್, ಓಕೆ? ಸೂರ್ಯ, ನಾನೇನೋ ಸಮಾಧಾನವಾಗಿ ಮಾತಾಡಕ್ ಬಂದೆ ಅಂತ ತಪ್ಪಾಗಿ ತಿಳ್ಕೊಬೇಡ. ಸಮಾಧಾನವಾಗಿ ಮಾತಾಡೋದು ತಪ್ಪಾದ ವಿಷಯ ಅಂತ ಯಾರು ಹೇಳಿದ್ದು? ಲುಕ್, ನಿನ್ ಜೊತೆ ಐ ಆಮ್ ಸಾರಿ, ನಿಮ್ ಜೊತೆ ಆರ್ಗ್ಯೂ ಮಾಡಕ್ ಬರ್ಲಿಲ್ಲ. ಒಂದ್ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಕ್ ಬಂದೆ. ಈ ಲಾಸ್ಟ್ 2 ಮಂತ್ ಸಮ್ಮರ್ ಹಾಲಿಡೇಸ್ ಅಲ್ಲಿ ನಾವು ಊರಲ್ಲಿ ಇಲ್ದಿರುವಾಗ ಏನೇನೋ ನಡೆದೋಯ್ತು. ಪ್ರಸಾದ್ ಶಾಂತಿನ ನೋಡಕ್ ಅವ್ರ ಮನೆಗೆ ಹೋಗಿ ಅವಳು ಅಂತ ತಿಳ್ಕೊಂಡು ಅವ್ರ ಅಪ್ಪನ ಎಪ್ಸಿ ಸಿಕ್ಕಾಕೊಂಡ. ಶಾಂತಿ ಅವ್ರ ಅಪ್ಪ ಅವಳನ್ನ ಕೂಡ ಹಾಕ್ಬಿಟ್ಟಿದ್ದಾರೆ. ಪ್ರಸಾದ್ ಕ್ಲಾಸಿಗೆ ಬಂದ? ಇಲ್ಲ. ನಾವು ಬೆಳೆಸಿದ ಲವ್ ಈಗ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದೆ. ಐ ಮೀನ್ ಪ್ರಸಾದ್ ಶಾಂತಿ ಲವ್ ಬಗ್ಗೆ ಮಾತಾಡ್ತಿದ್ದೀನಿ. ಶಾಂತಿ ನೋಡ್ದ? ಓ ಸಾರಿ, ಶಾಂತಿ ನೋಡಿದ್ರ? ಮನೆಗೆ ಹೋಗಿದ್ದೆ. ತುಂಬಾ ಅಳ್ತಾ ಇದ್ಲು. ನೀನೇನ್ ಯೋಚನೆ ಮಾಡ್ಬೇಡ, ನಿಮ್ಮನ್ ಒಂದ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿ ಬಂದಿದ್ದೀನಿ. ಅದರ ಸಂಬಂಧವಾಗಿ ನಿಮ್ಮನ್ನ ನೋಡಕ್ ಬಂದೆ. ನೀವು ನಿಮ್ ಫ್ರೆಂಡಿಗೆ ಪ್ರಾಮಿಸ್ ಮಾಡಿದ್ದೀರಾ, ನಾನ್ ನನ್ನ ಫ್ರೆಂಡಿಗೆ ಪ್ರಾಮಿಸ್ ಮಾಡಿದ್ದೀನಿ. ನಾವಿಬ್ರು ಮಾಡಿರೋ ಪ್ರಾಮಿಸ್ಗೋಸ್ಕರ ನಾವಿಬ್ರು ಒಟ್ಟಿಗೆ ಸೇರಿ ಸರಿ ಸೇರಿ ಒಂದ್ ಮಾಡ್ಬೇಕು. ಈಗ ನಾವಿಬ್ರು ಸೇರಿ ಅಂತ ಯಾಕೆ ಹೇಳ್ದೆ ಗೊತ್ತಾ? ಅದ್ರಲ್ಲಿ ನಾವಿಬ್ರು ಸ್ವಲ್ಪ ಕ್ಲಿಯರ್ ಆಗಿರ್ಬೇಕು. ಈಗ ನಾವಿಬ್ರು ಸೇರಿ ಸುತ್ತೋ ಈ ದಿನಗಳಲ್ಲಿ ನಮ್ಮೊಳಗಡೆ ಇರೋ ಸಂಬಂಧ ಎಂಥದ್ದು ಅಂತ ನಾವೀಗ ಡಿಸೈಡ್ ಮಾಡ್ಕೋಬೇಕು. ಅದು ಲವ್ ಅಲ್ಲ, ಸ್ನೇಹನೂ ಅಲ್ಲ, ಬೇರೆ ಯಾವ ರಿಲೇಶನ್ಶಿಪ್ಪೂ ಇಲ್ಲ. ಜಸ್ಟ್ ಒಂದ್ ಕುರುಡ್ತನವಾದ ಸಂಬಂಧ ಅನ್ಕೊಳ್ಳೋಣ. ಆ ಸಂಬಂಧನು ಅವರಿಬ್ಬರನ್ನ ಒಂದ್ ಮಾಡಿ ನಾವು ಮುಗಿಸ್ಕೋಬೇಕು. ನಾನ್ ಹೇಳ್ದಾಗೆ ನೀವು ನಡ್ಕೋತೀರಾ ಅಂತ ಅನ್ಕೋತೀನಿ, ನಡ್ಕೋತೀರಾ ಅಂತ ನಾನ್ ನಂಬ್ತೀನಿ. ನಾನೇನ್ ಹೇಳ್ಬೇಕು ಅಂತಿದ್ನೋ ಅದನ್ನ ನೀವೇ ಹೇಳ್ಬಿಟ್ರಿ. ಪ್ರಸಾದ್ನ ನೋಡಕ್ ಹೋಗಣ್ವಾ? ಎರಡು ತಿಂಗಳು ಸುಮ್ಮನೆ ಇರೋ ಕಾಲಿಲ್ವೇ ನಿನ್ನ ಕೈಲಿ? ಅಂತ ಅವಸರ ಏನಿತ್ತು? ಶಾಂತಿ ರೂಮ್ಗೆ ಹೋಗಿ ಶಾಂತಿ ನೆಪ್ಸೋದ್ ಬಿಟ್ಟು ಅವ್ರ ಅಪ್ಪನ ಎಪ್ಸು ಅಂತ ಯಾರು ಹೇಳಿದ್ ನಿನ್ಗೆ? ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು? ಅದಕ್ಕೆ ನಾನು ಹೇಳೋದು, ಈ ಲವ್ ಗಿವ್ ಅಂತ ಯಾವ ಕಮಿಟ್ಮೆಂಟ್ಸು ಇಟ್ಕೋಬಾರ್ದು. ಈಗ ನನ್ನೇ ನೋಡು, ಎಷ್ಟು ಹ್ಯಾಪಿ ಆಗಿದ್ದೀನಿ. ಯಾಕೆ ಹೇಳ? ಯಾಕಂದ್ರೆ ನಾನು ಯಾರನ್ನೂ ಲವ್ ಮಾಡ್ತಿಲ್ಲ, ಅದಕ್ಕೆ ಯಾವ ಪ್ರಾಬ್ಲಮ್ಮು ಇಲ್ಲ. ನಿನ್ ಮುಖ ದಾಡಿ ಬಿಟ್ಟು ಹೆಂಗ್ ಕಾಣ್ತಿದ್ಯಾ ಗೊತ್ತಾ? ಒಳ್ಳೆ ಚಿಂಪಾಂಜಿ ತರ ಇದ್ಯಾ. ಸೂರ್ಯ, ಮನಸ್ಸಿನೊಳಗೆ ದುಃಖ ಇಟ್ಕೊಂಡು ಹೊರಗಡೆ ಸಂತೋಷವಾಗಿರೋ ತರ ಆಕ್ಟ್ ಮಾಡೋದು ನೋಡಕ್ ಮುಟ್ಟಾಳ್ತನವಾಗಿದೆ. ಐ ಮೀನ್ ಪ್ರಸಾದ್ಗೋಸ್ಕರ ನೀನ್ ಒಳಗಡೆ ಕೊರಗ್ತಾ ಇರೋ ದುಃಖದ ಬಗ್ಗೆ ಹೇಳ್ದೆ. ದುಃಖ ಪಟ್ರ ದುಃಖ ಪಟ್ಬಿಟ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತಾ? ಲಾ ಪ್ರಸಾದ, ನೀನ್ ಯಾವ್ದ್ರ ಬಗ್ಗೆನೋ ಚಿಂತೆ ಮಾಡ್ಬೇಡ, ಚೆನ್ನಾಗಿ ಓದಷ್ಟೇ. ನೋಡ, ನಮ್ಮ ಫ್ಯಾಮಿಲಿಲಾಗ್ಲಿ ಮಧು ಫ್ಯಾಮಿಲಿಲಾಗ್ಲಿ ಓದ್ಲೇಬೇಕು ಅಂತ ಏನಿಲ್ಲ. ನಮ್ಮಿಬ್ರು ಸಿಚುವೇಶನ್ನೇ ಬೇರೆ, ನಿಂದ ಹಾಗಲ್ಲ. ನೀನು ಓದ್ಲೇಬೇಕು. ನೋಡ, ನೀನು ನಿನ್ನ ಲವ್ ಬಗ್ಗೆ ವರಿ ಮಾಡ್ಕೋಬೇಡ. ನಿನ್ನೂ ಶಾಂತಿನೂ ಒಂದು ಮಾಡೋ ಜವಾಬ್ದಾರಿ ನಮ್ದು. ಓಕೆ?
ನೋಡ, ನೀನು ಆ ಹುಡುಗಿ ಮೇಲೆ ಇಟ್ಟಿರೋದು ನಿಜವಾದ ಪ್ರೀತಿನೇ ಆಗಿದ್ರೆ ಅದೇ ಪ್ರೀತಿ ನಿಮ್ಮಿಬ್ರನ್ನು ಒಂದು ಮಾಡುತ್ತೆ ಏನು? ನಾವ್ ಮಾಡೋ ಪ್ರೀತಿ ನಿಜವಾಗಿದ್ರೆ ಆ ಪ್ರೀತಿ ನಮ್ಮನ್ನು ಒಂದ್ ಮಾಡುತ್ತಾನೆ. ಕರೆಕ್ಟ್ ತಾನೆ? ಹಾ ಕರೆಕ್ಟ್. ಬಾಯ್ ಸೂರ್ಯ. ನಾಳೆ ಮಿಸ್ ಮಾಡ್ದಂಗೆ ಕಾಲೇಜ್ ಬಂದ್ಬಿಡ. ಓಕೆ ದಾಡಿನ ಶೇವ್ ಮಾಡ್ಕೊಂಡ್ ಬನ್ನಿ. ಸರಿ, ಬಾಯ್ ಮಧು. ಬಾಯ್. ಗುಡ್ ನೈಟ್. ಬಾಯ್. ಮಧು, ಹ್ಮ್ ನೀವು ನಡ್ಕೊಂಡು ಹೋಗ್ಬೇಕಾಗಿಲ್ಲ, ನಾನು ನಿಮ್ಮನ್ನು ಡ್ರಾಪ್ ಮಾಡ್ತೀನಿ. ಹ್ಮ್ ನಾನು ನಿಮ್ಮನ್ನ ಡ್ರಾಪ್ ಮಾಡಬೇಕು ಅಂದರೆ ನೀವು ನನ್ನ ಫ್ರೆಂಡ್ ಆಗಬೇಕಾಗಿಲ್ಲ, ಇಲ್ಲ ನನ್ನ ಲವರ್ ಆಗಬೇಕಾಗಿಲ್ಲ, ಇಲ್ಲ ನಮ್ಮಿಬ್ಬರ ಮಧ್ಯೆ ಯಾವ ರಿಲೇಷನ್ಶಿಪ್ಪು ಇರಬೇಕು ಅಂತನೂ ಇಲ್ಲ. ಜಸ್ಟ್ ದಾರಿಲಿ ಹೋಗ್ತಿದ್ದ ಒಂದು ಕಾರಣ ಲಿಫ್ಟ್ ಕೇಳಿದಾಗೆ ನೀವು ಅನ್ಕೋಬೋದು, ಇಲ್ಲ ದಾರಿಲಿ ಹೋಗ್ತಿದ್ದ ಒಂದು ಹುಡುಗಿಗೆ ಲಿಫ್ಟ್ ಕೊಟ್ಟಾಗೆ ನಾನು ಅನ್ಕೋಬೋದು. ಇದೆಲ್ಲ ಬಿಟ್ಟು ನೀವು ನಡ್ಕೊಂಡು ಹೋಗ್ಬೇಕು ಅಂತ ಹಠ ಮಾಡೋ ಥರ ಇದ್ರೆ ಹೋಗ್ಬೋದು. ನಾನೀಗ ಫ್ಲಾಟಲ್ಲಿ ಇಲ್ಲ, ಕೆಲವು ವಿಷಯಗಳಿಂದ ದೂರ ಇರಬೇಕು ಅಂತ ನಾನು ಹಾಸ್ಟೆಲ್ಗೆ ಹೋಗಿದ್ದೀನಿ. ಹಾಗಾದ್ರೆ ನಾನು ನಿಮ್ಮನ್ನ ಹಾಸ್ಟೆಲ್ಗೆ ಡ್ರಾಪ್ ಮಾಡ್ತೇನೆ. ಥ್ಯಾಂಕ್ಸ್. ಹಿಂದೂ ಮುಂದೆ ಗೊತ್ತಿಲ್ದೇ ಇರೋರು ನಾನು ಡ್ರಾಪ್ ಮಾಡಿದ್ರೆ ಥ್ಯಾಂಕ್ಸ್ ಹೇಳೋದು ನನ್ನ ಅಭ್ಯಾಸ. ಒಳ್ಳೆ ಅಭ್ಯಾಸ.